ಸೊ ಯಾವಾಗಲೇ ಸಂಪುಟ ವಿಸ್ತರಣೆ ಆದಾಗಲೂ ಕೂಡ ಮುಖ್ಯಮಂತ್ರಿಯ ಮಾತಿಗೆ ಜಾಸ್ತಿ ಬೆಲೆ ಇರುತ್ತೆ. ಮುಖ್ಯಮಂತ್ರಿ ಮಾತನ್ನು ಜಾಸ್ತಿ ಕೇಳ್ತಾರೆ, ಕಾರಣ ಟೀಮ್ ಅವ್ರದ್ದಲ್ವಾ. ಕ್ಯಾಪ್ಟನ್ ತನಗೆ ಬೇಕಾದಂಥ ಆಟಗಾರರನ್ನು ಯಾವಾಗಲೂ ಆಯ್ಕೆ ಮಾಡ್ಕೊಳ್ತಾನೆ ಕ್ರಿಕೆಟು ಬೇರೆ ಬೇರೆ ಪಂದ್ಯಾವಳಿಗಳಲ್ಲಿ. ಸೊ ಕ್ಯಾಬಿನೆಟ್ ಅಂತ ಬಂದಾಗಲೂ ಕೂಡ ಕ್ಯಾಪ್ಟನ್ ಮಾತಿಗೆ ಜಾಸ್ತಿ ಬೆಲೆ ಇರುತ್ತೆ ಅಂಥೇಳಿ. ಇದರ ಮಧ್ಯೆ ಸಿದ್ದರಾಮಯ್ಯನವರ ಕಡೆಯವ್ರಿಗೂ ಒಂದು ಅವಕಾಶ ಇರುತ್ತಾ ಅಂತ ಬಂದಾಗ ಸಿದ್ದರಾಮಯ್ಯನವರ ಕಡೆಯವ್ರಿಗೆ ಅನೇಕರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ. ಹಾಗಾಗಿ ಅವ್ರಿಗೂ ಒಂದು ಮೇಲುಗೈ ಸಿಗುತ್ತಾ ಇದರಲ್ಲಿ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ ಮೇಲೆ ಅವ್ರದ್ದೇನು ಮಾತನಾಡಿಯಲ್ವಂತೆ, ಅವ್ರ ಕಡೆಯವ್ರು ಯಾರನ್ನೂ ಮಂತ್ರಿ ಮಾಡಲ್ವಂತೆ. ಅದಕ್ಕೆ ಬದಲಾಗಿ ಸಿದ್ದರಾಮಯ್ಯನವ್ರ ಕಡೆಯವ್ರಿಗೂ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಏಕಾಏಕಿ ಅವರನ್ನು ಮೂಲೆಗೆ ಸರಿಸಲ್ಲ ಅನ್ನೋ ಒಂದು ವಿಷಯ ಕೂಡ ಆಚೆ ಬರ್ತಾ ಇದೆ ಇಲ್ಲಿ. ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ಪಟ್ಟಿ ಕೊಟ್ಟಿದ್ದಾರಂತೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರ ಕಡೆಗೆ ಮಿನಿಸ್ಟರ್ಗಿರಿ ಒಲಿಯುತ್ತೆ, ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ, ಇದೆಲ್ಲವೂ ಕೂಡ ನಮಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತಲ್ಲ ಆವಾಗಲೇ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ದಿನನೋ ಒಂದು ಸಂಜೆನೋ ಗೊತ್ತಾಗಬಹುದು ಅಷ್ಟೇ. ನಾಳೆ ಬೆಳಗ್ಗೆ ಪ್ರಮಾಣ ವಚನ ಇದ್ದರೆ ಇವತ್ತು ಸಂಜೆಗೆ ಇವತ್ತು ಮಧ್ಯಾಹ್ನಕ್ಕೆ ಗೊತ್ತಾಗಬಹುದೇ ವಿನಃ ಅದಕ್ಕೆ ಮುಂಚೆ ಹೇಳೋಕ್ಕಾಗಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅಷ್ಟೇ ವಾದವನ್ನು ಮಾಡ್ತಾರೆ ಆ ವಿಚಾರದಲ್ಲಿ. ನನ್ನ ಟೀಮ್ ನನಗೆ ಕೊಡಿ ಅಂದರೆ ನೀವು ಬೇರೆ ಬೇರೆಯವ್ರದ್ದೆಲ್ಲ ತಂದು ನಂಗೆ ಟೀಮ್ ಕೊಟ್ಟುಬಿಟ್ರೆ ನಾನು ಹೇಗೆ ಅಧಿಕಾರ ಮಾಡೋದು, ನನಗೆ ಅವ್ರು ಮ್ಯಾಚ್ ಆಗಲ್ಲ, ಹೊಂದಿಕೆ ಆಗಲ್ಲ, ಈ ಥರ ಸಹಜವಾಗಿರುತ್ತೆ ಒಳಗಡೆ. ಇರಲಿ. ಸೊ ಸಿದ್ದರಾಮಯ್ಯವರು ಒಂದು ಪಟ್ಟಿ ಕೊಟ್ಟಿದ್ದಾರೆ, ಹರಿಪ್ರಸಾದ್ ಅವರು ಒಂದು ಪಟ್ಟಿ ಕೊಡ್ತಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿ ಸಹಜವಾಗಿ ಇದ್ದೇ ಇರುತ್ತಲ್ಲಿ. ಸೊ ಈ ಪಟ್ಟಿಗಳಲ್ಲಿ ಯಾರ ಮಾತಿಗೆ ಜಾಸ್ತಿ ಬೆಲೆ, ಯಾರನ್ನ ಬ್ಯಾಲೆನ್ಸ್ ಮಾಡ್ತಾರೆ ಇವರು. ಸೊ ಇದರಲ್ಲಿ ಸೂತ್ರ ಇರುತ್ತಾ. ಈಗ ಡಿ ಕೆ ಶಿವಕುಮಾರ್ ಕಡೆಯವರು ಈಗ ಒಂದು ಉಳಿದಿರುವಂಥ ಒಂದು 30 ಸ್ಥಾನ ಅಂತ ಅಂದ್ಕೊಳ್ಳಿ, ಅಥವಾ 23 ಸ್ಥಾನ ಅಂತ ಅಂದ್ಕೊಳ್ಳಿ, 20 ಸ್ಥಾನ ಅಂತ ಅಂದ್ಕೊಳ್ಳಿ. 20 ಸ್ಥಾನ ಅಂತ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ 20ರಲ್ಲಿ ಡಿ ಕೆ ಶಿವಕುಮಾರ್ ಕಡೆಯವ್ರಿಗೆ ಒಂದು 12, 13, 14 ಒಲಿಬಹುದಾ, ಅಥವಾ 10 ಕೊಡ್ತಾರಾ ಇವರಿಗೆ, 5 ಸಿದ್ದರಾಮಯ್ಯನವ್ರ ಕಡೆಯವ್ರಿಗೆ, 5 ಹರಿಪ್ರಸಾದ್ ಅವ್ರ ಕಡೆ ಕೊಡ್ತಾರಾ, ಅಥವಾ ಇದರಲ್ಲಿ ಯುವಕರಿಗೆ ಏನಾದರೂ ಆದ್ಯತೆ ಕೊಡ್ತಾರೆ, ಇದೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ ನಾವಿಲ್ಲಿ. ಸೊ ಸಚಿವ ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯನವರು ಮೇಲುಗೈ ಸಾಧಿಸ್ತಾರಾ ಇಲ್ಲವಾ ಎನ್ನೋದು ಏನಾಗುತ್ತೆ ಅಂದರೆ ನಮಗೆ ಈ ಪಟ್ಟಿ ಆಚೆ ಬರುತ್ತಲ್ಲ, ಯಾರು ಮಿನಿಸ್ಟರ್ ಆಗ್ತಾ ಇದ್ದಾರೆ ನೆಕ್ಸ್ಟು ಟರ್ಮಲ್ಲಿ ಅಂಥೇಳಿ, ಅವಾಗಷ್ಟೇ ಗೊತ್ತಾಗಲಿಕ್ಕೆ ಸಾಧ್ಯ. ಬಟ್ ಸುಮಾರು ಜನ ಸಿದ್ದರಾಮಯ್ಯನವರ ಹಿಂದೆ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡಿಸಿ ಅಂಥೇಳಿ ಸಚಿವ ಸಂಪುಟದಲ್ಲಿ ತಮಗೆ ಅವಕಾಶ ಕೊಡಿಸಬೇಕು ಅಂಥೇಳಿ ಬೇಡಿಕೆ ಇಡ್ತಾ ಇದ್ದಾರೆ. ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್, ಎಂ ಸಿ ಸುಧಾಕರ್, ರಿಜ್ವಾನ್ ಅರ್ಷದ್, ಪೊನ್ನಣ್ಣ, ಕೋನ್ ರೆಡ್ಡಿ, ಅರಬಿ ತಿಮ್ಮಾಪುರ, ಅಶೋಕ್ ಪಟ್ಟಣ್, ರಹೀಂ ಖಾನ್, ಅಜಯ್ ಸಿಂಗ್, ವಸಂತ್ ಕುಮಾರ್, ಎಂ ಆರ್ ಸೀತಾರಾಮ್ ಸೇರಿದಂತೆ ಹಲವರು ಓಡಾಡ್ತಾ ಇದ್ದಾರೆ.